ಸರ್ಕಾರಿ ಪಿಯು ಕಾಲೇಜುಗಳಿಗೆ ವಿದ್ಯಾರ್ಥಿಗಳ ದಾಖಲಾತಿಯ ಟಾರ್ಗೆಟ್ ಈಗ ವಿದ್ಯಾರ್ಥಿಗಳ ದಾಖಲಾತಿಗೆ ಸರ್ಕಾರಿ ಪಿಯು ಪ್ರಾಂಶುಪಾಲರು ಪರದಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ವ್ಯಾಪ್ತಿಯಲ್ಲಿ ಸರ್ಕಾರಿ ಪಿಯು ದಾಖಲಾತಿ ಕುಸಿತಗೊಂಡಿದೆ. ಸರ್ಕಾರಿ ಪಿಯು ಕಾಲೇಜುಗಳಲ್ಲಿ ಬಲವಂತದ ದಾಖಲಾತಿ ಅಂತ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ದಾಖಲಾತಿಯ ಬಳಿಕ ಅನುದಾನಿತ ಕಾಲೇಜುಗಳತ್ತ ವಿದ್ಯಾರ್ಥಿಗಳು ಒಲವು ತೋರಿಸ್ತಾ ಇದ್ದಾರೆ. ಕಾಲೇಜು ಬದಲಾವಣೆಗೆ ಅವಕಾಶ ಸಿಗದೆ ವಿದ್ಯಾರ್ಥಿಗಳು ಪರದಾಡ್ತಾ ಇದ್ದಾರೆ. 10 ದಿನಗಳಿಂದ ಡಿಡಿಪಿಐ ಕಚೇರಿಗೆ ಅಲ್ದಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಈ ಬಾರಿ 10ನೇ ತರಗತಿಯಲ್ಲಿ ದಾಖಲೆ ಫಲಿತಾಂಶವನ್ನು ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂಥದ್ದು. ಆದರೆ PUCಗೆ ಸೇರಬೇಕಾದ್ರೆ ಈಗಾಗಲೇ ಸರ್ಕಾರಿ ಕಾಲೇಜುಗಳಲ್ಲಿ ಅಡ್ಮಿಷನ್ ಆಗಿದ್ದಾರೆ. ಆದರೆ ಕಾರಣಾಂತರಗಳಿಂದ ಮತ್ತೊಂದು ಕಾಲೇಜಿಗೆ ಸೇರ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡ್ಕೊಳ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮತ್ತು ಪೋಷಕರು ಇವತ್ತು ಬೆಂಗಳೂರು ದಕ್ಷಿಣ ಉಪನಿರ್ದೇಶಕರ ಕಚೇರಿ ಬಳಿ ಕಳೆದ 3-4 ದಿನಗಳಿಂದ ಬರ್ತಾ ಇದ್ದಾರೆ. ಅವ್ರು ಯಾರು ಕೂಡ ರೆಸ್ಪಾಂಡ್ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇರುವಂಥದ್ದು. ಯಾಕೆಂತಂದರೆ ಕಾರಣಾಂತರಗಳಿಂದ ಮನೆ ಬೇರೆ ಕಡೆ ವರ್ಗಾವಣೆ ಆಗಿರುವಂಥದ್ದು, ಕೆಲಸ ಮಾಡುವಂಥದ್ದು, ಸ್ಥಳ ಬದಲಾವಣೆ ಆಗಿರುವಂಥದ್ದು ಪೋಷಕರಿಗೆ. ಹೀಗಾಗಿ ಟ್ರಾನ್ಸ್ಫರನ್ನು ಬೇರೆ ಕಾಲೇಜ್ಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ, ಹೀಗಾಗಿ ನಮಗೆ ಸ್ಯಾಟ್ಸ್ ನಂಬರನ್ನು ಚೇಂಜ್ ಮಾಡಿಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಈ ಒಂದು ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರ ಮನವಿಗೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಪೋಷಕರು ಮತ್ತು ವಿದ್ಯಾರ್ಥಿಗಳಿದ್ದಾರೆ. ನಾನು ಪೋಷಕರನ್ನ ಮಾತನಾಡ್ತೀನಿ. ಸರ್, ಮಾರೇನಹಳ್ಳಿ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ವಿ ನಾವು. ಈಗ SLC ಎಲ್ಲ ಅಲ್ಲೇ ಆಯಿತು ನಮ್ಮ ಮಗಳದು. ಇವಾಗ ಅತ್ತಿಗುಪ್ಪೆ ಕಾಲೇಜ್ಗೆ ಅಡ್ಮಿಷನ್ ಆಗಿತ್ತು. ಫಸ್ಟು ನಾವು ಮನೆ ಶಿಫ್ಟ್ ಮಾಡಬೇಕಾಯಿತು, ಮಾಡ್ಕೊಂಡ್ವಿ. ಈಗ ನಾವು ಈ ಕಡೆ ಬಂದಿದ್ದೀವಿ. ಇಲ್ಲಿ ನಾವು ಕೆಂಗೇರಿ ಎಜುಕೇಷನಲ್ ಟ್ರಸ್ಟ್ಗೆ ಸೇರಿಸಿದ್ದೀವಿ ಸರ್ ನಮ್ಮ ಮಗಳನ್ನ. ಅಲ್ಲಿಂದ ಡಿಲೀಟ್ ಮಾಡಿಕೊಡಿ ಅತ್ತಿಗುಪ್ಪೆಯಿಂದ ಅಂದರೆ ನಮಗೆ ಅವರು ಅತ್ತಿಗುಪ್ಪೆ ಕಾಲೇಜವರು ಇವ್ರ ಹತ್ರ ಕಳಿಸಿದ್ದಾರೆ. ಇವರು ನಮಗೆ ಡಿಲೀಟ್ ಮಾಡಿಕೊಡಿ ಅಂದರೆ ಇವರು ಡಿಲೀಟ್ ಮಾಡಿಕೊಡ್ತಾ ಇಲ್ಲ. ಈ ವಾರದಿಂದ ಓಡಾಡ್ತಾ ಇದ್ದಾಳೆ ನನ್ನ ಮಗಳು. ಇಲ್ಲಿಗೆ ಡೈಲಿ ಅಲ್ಲಿ ಕಾಲೇಜಲ್ಲಿ ಪಾಠ ಕೇಳೋಕ್ಕೂ ಆಗ್ತಿಲ್ಲ, ಇಲ್ಲಿಗೆ ಬರ್ತಾಳೆ. ಇವರು ಡಿಲೀಟ್ ಮಾಡಲ್ಲ ಅಂತಾರೆ. ವಾಪಸ್ ಗೌರ್ಮೆಂಟ್ ಅಡ್ಮಿಷನ್ ಮಾಡ್ಕೊಡ್ತೀವಿ, ಪ್ರೈವೇಟಿಗೆ ಕಳ್ಸಲ್ಲ ಅಂತಂದ್ರೆ. ಅವ್ರು ಗೌರ್ಮೆಂಟ್ ಅಂದ್ರೆ ಮಾಡ್ಕೊಡ್ತಾರಂತೆ. ಎಲ್ಲಾದ್ರೂ ಮಾಡ್ಕೊಡ್ತಂತೆ, ಪ್ರೈವೇಟಿಗೆ ಮಾಡ್ಕೊಡಲ್ವಂತೆ. ಈಗ ನೀವು ನಿಮ್ಮ ಮಕ್ಕಲ್ವಾ, ನೀವು ಯಾವ ಕಾಲೇಜ್ ಸೇರ್ಕೊಳ್ಳೋಂಥದ್ದು ಇವ್ರೇನು ಡಿಸೈಡ್ ಅವ್ರು ಪರ್ಮಿಷನ್ ಕೊಡ್ತಾ ಇಲ್ವಲ್ಲ. 10 ಡೇಸ್ ಆಯ್ತು ಇವತ್ತಿಗೆ ಲೆಟರ್ ಕೊಟ್ಟು ನಾನು ಅತ್ತಿಗುಪ್ಪೆಯಿಂದ ತಂದು 10 ಡೇಸ್ ಆಯ್ತು ನಾನು ಲೆಟರ್ ಕೊಟ್ಟು. ಏನು ಕ್ಯಾರೆ ಅನ್ನಲ್ಲ ಇವರು. ನಮ್ದು ನೋಡಿ ಪರ್ಮಿಷನ್ ಎಲ್ಲ ಇದೆ ಅತ್ತಿಗುಪ್ಪೆಯಿಂದ. ಟ್ರಾನ್ಸ್ಫರ್ ಮಾಡಿ ಕೊಡಿ ಅಂದ್ರೆ ಮಾಡಲ್ಲ, ಗೌರ್ಮೆಂಟ್ ಕಾಲೇಜ್ಗೆ ಹೋಗ್ಬೇಕು, ಅದು ಇದು ಅಂತ ಮರ್ಯಾದಾನೇ ಕೊಡ್ತಾ ಇಲ್ಲ. ಹೋಗ ಆಚೆ ಕಡೆ ಹಂಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.